ಹಾಯ್ ಎವ್ರಿವನ್. ಇವತ್ತು ನಾವು ಈ ವಿಡಿಯೋದಲ್ಲಿ ಕೆಲವು ಎಕ್ಸಾಮ್ಸ್ಗಳ ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಆಫ್ಟರ್ ಪಿ ಯು ಸಿ ಎಕ್ಸಾಮ್ಸ್ಗಳ ಡೇಟ್ಸ್ ಏನು, ಯಾವ್ಯಾವ ಎಕ್ಸಾಮ್ಸ್ನ ಬರಿಬೋದು. ನಾನು ಮೇಯ್ನ್ ಎಕ್ಸಾಮ್ಸ್ನ ಮಾತ್ರ ಹಾಕಿದ್ದೀನಿ, ಎಲ್ಲ ಇನ್ ಡೀಟೇಲ್ ಹಾಕಿಲ್ಲ. ಕೆಲವೊಂದು ಮೇಯ್ನ್ ಎಕ್ಸಾಮ್ಸ್ಗಳು ಮತ್ತು ಅವುಗಳ ಡೇಟು, ಮೂಡು, ಡ್ಯೂರೇಷನ್ಸ್ ಇವುಗಳನ್ನ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ಸ್ ಆರ್ ವಿಡಿಯೋ. ಸೊ ಇವತ್ತಿನ ನಮ್ಮ ಮೇಯ್ನ್ ಆಬ್ಜೆಕ್ಟಿವ್ ಬಂದು ಪಿ ಯು ಆದಮೇಲೆ ಯಾವ್ಯಾವ ಎಕ್ಸಾಮ್ಸ್ನ ಬರಿಬೋದು. ನಾನಿಲ್ಲಿ ಮೆನ್ಷನ್ ಮಾಡಿರೋದು ಎಲ್ಲವುದು 2025ಇಂದ ಮೆನ್ಷನ್ ಮಾಡಿದ್ದೀನಿ. ಕೆಲವು ಆಗೋಗಿದ್ದಾವೆ, ಕೆಲವು ಹಾಗೆ ಇದ್ದಾವೆ. ಸೊ ಎಲ್ಲದನ್ನು ಸೇರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ಡೇಟ್ಸ್ ಮಾತ್ರ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಕೂಡ ಆ್ಯಸ್ ಇಟ್ ಈಸ್. ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಮಗೆ ಎಲ್ಲರಿಗೂ ಗೊತ್ತಿರುವಂತಹದ್ದು KCET. ಸೊ KCET ಕರ್ನಾಟಕ CET, ಕರ್ನಾಟಕ ಕಾಮನ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಎಕ್ಸಾಮ್ ಮೋಡ್ ಹೇಗಿರುತ್ತೆ? ಪೆನ್ ಮತ್ತು ಪೇಪರ್, ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿರುತ್ತೆ ಎಕ್ಸಾಮಿನೇಷನ್ನು. ಲೈಕ್ ಆಫ್ಲೈನ್ ನಾವು ಹೋಗಿ ಒ ಎಮ್ ಆರ್ ತೊಗೊಂಡು, ಇದು ಮುಂಚೆಯಿಂದನೂ ಸೇಮ್ ಪ್ರೊಸೀಜರೇ, ಕಂಪ್ಯೂಟರ್ ಬೇಸ್ಡ್ ಬಂದೇ ಇಲ್ಲ, ಪೆನ್ ಆ್ಯಂಡ್ ಪೇಪರ್ ಬೇಸ್ಡೇ. ಇದು ಎಕ್ಸಾಮ್ ಡೇಟ್ಸ್ ನಾನು ಹಾಕಿರೋದು 2025ಇಂದ ಹಾಕಿದ್ದೀನಿ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಏಪ್ರಿಲ್ 16. ಇದು ಹೇಗಿರುತ್ತೆ ಅಂದರೆ ಬೆಳಗ್ಗೆ 2 ಅವರ್ಸ್, ಮಧ್ಯಾಹ್ನ 2 ಅವರ್ಸ್. ಬೆಳಗ್ಗೆ ಒಂದು ಪೇಪರು, ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏಪ್ರಿಲ್ 16 ಬೆಳಗ್ಗೆ ಫಿಸಿಕ್ಸ್ ಇರುತ್ತೆ, ಮಧ್ಯಾಹ್ನ ಕೆಮಿಸ್ಟ್ರಿ ಇರುತ್ತೆ. ಹಾಗೆಯೇ ಏಪ್ರಿಲ್ 17 ಬಂದು ಮ್ಯಾಥಮೆಟಿಕ್ಸ್ ಬೆಳಗ್ಗೆ, ಮಧ್ಯಾಹ್ನ ಬಯಾಲಜಿ ಇರುತ್ತೆ. ಸೊ ಡ್ಯೂರೇಷನ್ ಏನಿರುತ್ತೆ, 1 hour 20 minutes ಪರ್ ಸೆಷನ್. ಅಂದರೆ ಒಂದು ಸೆಷನ್ಗೆ 1 hour ವಿಚ್ ಮೀನ್ಸ್ 80 minutes ಟೈಮ್ ಇರುತ್ತೆ. 1 hour 20 minutes ಇರುತ್ತೆ. ಫಿಸಿಕ್ಸಿಗೆ ಬೆಳಗ್ಗೆ 1 ಗಂಟೆ 20 ನಿಮಿಷ, ಮಧ್ಯಾಹ್ನ 1 ಗಂಟೆ 20 ನಿಮಿಷ, ಕೆಮಿಸ್ಟ್ರಿಗೆ ಈ ಥರ ಇರುತ್ತೆ ಪ್ರತಿಯೊಂದು ಸೆಷನ್ಗೂ ಕೂಡ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಹೇಗೆ ಕೇಳ್ತಾರೆ, 180 ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ ಟೋಟಲ್ ಓವರ್ ಆಲ್, ವಿಚ್ ಮೀನ್ಸ್ PC, MB ಎಲ್ಲದು ಸೇರಿ. ಕರೆಕ್ಟ್ ಆನ್ಸರ್ ಮಾರ್ಕಿಂಗ್ ಬಂದು ಎಲ್ಲ ಕರೆಕ್ಟ್ ಆನ್ಸರ್ಗೂ ಕೂಡ ಈಚ್ ಕರೆಕ್ಟ್ ಆನ್ಸರ್ ವಿಲ್ ಗೆಟ್ ಅ +1 ಮಾರ್ಕ್. ಒಂದು ಇನ್ಕರೆಕ್ಟ್ ಮಾರ್ಕಿಂಗ್ ಬಂದು ನೋನ್. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಬಟ್ ಅನ್ಆನ್ಸರ್ಡ್ಗಳಿಗೆ ಅವಾರ್ಡ್ ಮಾಡಲ್ಲ, ಯಾವುದೇ ಮಾರ್ಕ್ಸು ಅಲಾಟ್ ಆಗಲ್ಲ ಅಷ್ಟೇ. ಸೊ ಈಚ್ 1 ಮಾರ್ಕ್ಸ್, ಒಂದೊಂದು ಕ್ವಶನ್ಗೆ 1 ಮಾರ್ಕು. ಹಾಗಾಗಿ 180 ಕ್ವೆಶನ್ಸ್ ಇರುತ್ತೆ, 180 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 180 ಮಾರ್ಕ್ಸ್ ಕೂಡ ಅಲಾಟ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಡೇಟ್ಸು ಇದು ಹೋದ ವರ್ಷದ್ದು, ಈ ವರ್ಷದ್ದು Jan 23 ಅಪ್ಲೈ ಮಾಡಿದ್ವಿ, ಎಂಡ್ ಬಂದು ಫೆಬ್ಬಲ್ಲಿ ಅಪ್ಲೈ ಮಾಡಿದ್ವಿ. ಸೊ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತಂದರೆ ಎಲ್ಲವುದು MCQನೇ, ಮಲ್ಟಿಪಲ್ ಚಾಯ್ಸೇ. ಫಿಸಿಕ್ಸ್ 60, ಕೆಮಿಸ್ಟ್ರಿ 60, ಮ್ಯಾಥಮೆಟಿಕ್ಸ್ 60, ಬಯಾಲಜಿ 60 ಇರುತ್ತೆ. ಸೊ ದೆನ್ ಬಂದು ನೀಟ್. ಸೊ ನಮಗೆ ಆ್ಯಸ್ ವಿ ನೋ CETನ ನಾವು ಬರೆಯೋದು ವೇರಿಯಸ್ ಪರ್ಪಸ್ ಆ್ಯಸ್ ವೆಲ್ ಆಸ್ ಇಂಜಿನಿಯರಿಂಗ್. ಬಟ್ ನೀಟ್ ಬಂದು ಪ್ಯೂರ್ಲಿ ಫಾರ್ ಮೆಡಿಕಲ್ ಬೇಸಿಸ್, ಮೆಡಿಕಲ್ಗೋಸ್ಕರನೇ ನಾವು ಬರೆಯೋದು. ಸೊ ಆ್ಯಸ್ ಎಕ್ಸಾಮ್ ಮೋಡು ಇದು ಕೂಡ ಪೆನ್ ಆ್ಯಂಡ್ ಪೇಪರ್ ಮೋಡ್ ಇರುತ್ತೆ, ಆಫ್ಲೈನು. ಸೊ ಎಕ್ಸಾಮ್ ಡೇಟ್ ಬಂದು May 4th 2025 ಇದೆ. ಡ್ಯೂರೇಷನ್ ಬಂದು 180 minutes, 3 hours ಇರುತ್ತೆ, 180 minutes. ಟೋಟಲ್ ಕ್ವೆಶನ್ಸ್ ಎಷ್ಟು ಬರುತ್ತೆ ಅಂದರೆ 180 ಕ್ವೆಶನ್ಸ್ ಇರುತ್ತೆ. ಈ 180 ಕ್ವೆಶನ್ಗೂ ಸೇರಿ ನಮ್ಗೆ 180 minutes ಬರೋದು. ಸೊ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಬಯಾಲಜಿ ಇವು ಎಲ್ಲದ್ರಿಂದನೂ 45 ಕ್ವೆಶನ್ಸ್ಗಳಿರುತ್ತೆ. ಆ್ಯಂಡ್ ಮಾರ್ಕಿಂಗ್ ಸ್ಕೀಮ್ ಹೇಗಿರುತ್ತೆ, ಈಚ್ ಕರೆಕ್ಟ್ ಆನ್ಸರ್ ವಿಲ್ ಗೆಟ್ ಅ +4, ವಿಚ್ ಮೀನ್ಸ್ ಈಚ್ ಕರೆಕ್ಟ್ ಆನ್ಸರ್ಗೆ 4 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇನ್ಕರೆಕ್ಟ್ ಆನ್ಸರ್ಗೆ ಬಂದು 1 ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಈಚ್ ಒಂದು ಕ್ವಶನ್ನು ಸರಿ ಇದ್ದರೆ 4 ಮಾರ್ಕ್ಸ್ ಅಲಾಟ್ ಆಗುತ್ತೆ, ಆ ಕ್ವಶನ್ನು ತಪ್ಪಾದರೆ 1 ಮಾರ್ಕ್ಸು ಡಿಡಕ್ಟ್ ಆಗುತ್ತೆ. ಆ್ಯಸ್ ಇಟ್ ಈಸ್ ಅನ್ಆನ್ಸರ್ಡ್ ಕ್ವಶನ್ಸ್ ಹ್ಯಾಸ್ 0 ಮಾರ್ಕ್ಸ್. ಸೊ ಟೋಟಲ್ ಬಂದು 720 ಮಾರ್ಕ್ಸ್ಗೆ ಅಲಾಟ್ ಆಗಿರುತ್ತೆ ಇದು. ನೀವೇ ಥಿಂಕ್ ಮಾಡಿ, 180 ಕ್ವೆಶನ್ಸ್ ಇರುತ್ತೆ, 180 ಕ್ವೆಶನ್ಸ್, ಒಂದು ಕ್ವೆಶನ್ಗೆ 4 ಮಾರ್ಕ್ಸ್ ಅನ್ನೋದಾದರೆ 720 ಕ್ವೆಶನ್ಸ್, ಯಾವುದೇ ಚಾಯ್ಸ್ ಇರಲ್ಲ. 180 × 4 720. ಸೊ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಹಾಗಾದರೆ, ಟೋಟಲ್ ಕ್ವೆಶನ್ಸ್ ಬಂದು 180, ಎಲ್ಲವುದು ಮಲ್ಟಿಪಲ್ ಚಾಯ್ಸೇನೆ. ಫಿಸಿಕ್ಸ್ ಬಂದು 45 ಕ್ವೆಶನ್ಸ್ ಇರುತ್ತೆ, ಕೆಮಿಸ್ಟ್ರಿ ಬಂದು 45 ಕ್ವೆಶನ್ಸ್ ಇರುತ್ತೆ, ಬಯಾಲಜಿಯಲ್ಲಿ 2 ಪೋರ್ಷನ್ಸ್ ಇದೆ, ಬಾಟ್ನಿ 45 ಕ್ವೆಶನ್ಸ್ ಇರುತ್ತೆ, ಝುವಾಲಜಿ 40 ಕ್ವೆಶನ್ಸ್ ಇರುತ್ತೆ. ಸೊ ಎರಡೂ ಸೇರಿ 90 + 90 180 ಕ್ವೆಶನ್ಸ್ ಆಗುತ್ತೆ. ಸೊ ಈಚ್ ಕರೆಕ್ಟ್ ಆನ್ಸರ್ಸ್ಗೆ 4 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ, ಇನ್ಕರೆಕ್ಟ್ಗೆ -1 ಮಾರ್ಕ್ಸ್, ಸೊ ಅನ್ಆನ್ಸರ್ಡ್ಗೆ 0 ಮಾರ್ಕ್ಸ್, ಟೋಟಲ್ 720 ಮಾರ್ಕ್ಸ್.
ಸೊ ಇಲ್ಲಿ ನಾನು ಅಪ್ಲಿಕೇಶನ್ ಅಪ್ಲೈ ಮಾಡಿರೋದು ಈ ವರ್ಷದ್ದು. ಅಪ್ಲಿಕೇಶನ್ ರಿಲೀಸ್ ಆಗಿದ್ದು February 7, 2025. ಲಾಸ್ಟ್ ಅಪ್ಲಿಕೇಶನ್ ಬಂದು May 7, 2025, March 7th. ಕರೆಕ್ಷನ್ ವಿಂಡೋ March 9 to 11 ಓಪನ್ ಇತ್ತು. ಎಕ್ಸಾಮ್ ಡೇ ಬಂದು ಇಂಪಾರ್ಟೆಂಟ್ May 4th ಅಲರ್ಟ್ ಆಗಿರುತ್ತೆ. ಸೊ ದೆನ್ ದ ನೀಡ್ ಫಾರ್ ಮೆಡಿಕಲ್ ಹಾಗೆ JEE ಫಾರ್ ಇಂಜಿನಿಯರಿಂಗ್. IITಯಲ್ಲಿ NITಯಲ್ಲಿ ಯಾರು ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೋತಾರೆ, ಯಾರು IIT ಮತ್ತು NITಗೆ ಜಾಯಿನ್ ಆಗ್ಬೇಕು ಅನ್ಕೋತಾರೆ ಅವರು JEE ಬಗ್ಗೆ ತಲೆ ಕೆಡ್ಸ್ಕೋತಾರೆ. JEEಯಲ್ಲಿ 2 ಫೇಸ್ ಇರ್ತವೆ, phase 1 ಮತ್ತು phase 2 ಇರುತ್ತೆ. ಸೊ ಮೋಡ್ ಆಫ್ ಎಕ್ಸಾಮ್ ಬಂದು ಆನ್ಲೈನ್. 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1 ಬಂದು ನಾವು ಆನ್ಲೈನ್ ಬರಿತೀವಿ. ಪೇಪರ್ 2 ಬಂದು ಬೇಕಾದರೆ ನಾವು ಆಫ್ಲೈನ್ ಬರಿಬೋದು. ಯಾರಿಗೆ ಪೇಪರ್ 2 ಅಂತ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ. ಎಕ್ಸಾಮ್ ಡ್ಯೂರೇಷನ್ ಬಂದು 3 hours ಪರ್ ಪೇಪರ್, ವಿಚ್ ಮೀನ್ಸ್ ಪೇಪರ್ 1ಗೆ 3 hour ಇರುತ್ತೆ, ಪೇಪರ್ 2ಗೆ 3 hour ಇರುತ್ತೆ. ಸೊ ಫ್ರೀಕ್ವೆನ್ಸಿ ಬಂದು ಟ್ವೈಸ್ ಸೆಷನ್ 1 ಮತ್ತು ಸೆಷನ್ 2. ನಾರ್ಮಲಿ phase 1 ಅಥವಾ phase 2 ಅಂತ ಕರಿತೀವಿ. JEE ಮೇನ್ಸೇ 2 ಫೇಸಲ್ಲಿ ನಡೆಯುತ್ತೆ, phase 1 ಮತ್ತು phase 2. ಸೊ ಸಬ್ಜೆಕ್ಟ್ಸ್ ಯಾವ್ಯಾವ್ದು ಇರುತ್ತೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫಾರ್ ದ ಪೇಪರ್ 1. ಆಪ್ಟಿಟ್ಯೂಡ್ ಮತ್ತು ಡ್ರಾಯಿಂಗ್ ಬಂದು ಪೇಪರ್ 2. ಯಾಕಂದರೆ ಪೇಪರ್ 2ನವರು ಆರ್ಕಿಟೆಕ್ಚರ್ ತೊಗೊಳ್ತಾರೆ, ಸೊ ಅವರು ಪೇಪರ್ 2 ಬರೀತಾರೆ. ಹಾಗಾಗಿ ಅವ್ರಿಗೆ ಆಪ್ಟಿಟ್ಯೂಡ್ ಮತ್ತು ಡ್ರಾಯಿಂಗ್ ಇರುತ್ತೆ. ಪೇಪರ್ ಫಾರ್ಮೆಟ್ ಹೇಗಿರುತ್ತೆ ಅಂದರೆ ಪೇಪರ್ 1ಗೆ 75 ಕ್ವಶನ್ಸ್ ಇರುತ್ತೆ, ಪೇಪರ್ 2ಗೆ 77 ಕ್ವಶನ್ಸ್ ಇರುತ್ತೆ. ಸೊ ಪೇಪರ್ 1 ಬಂದು MCQ ಮತ್ತು ನ್ಯೂಮರಿಕಲ್ಸ್ 2 ಇರುತ್ತೆ. BE ಮತ್ತು BTechಗೆ ನಾವು ಈ ಎಕ್ಸಾಮ್ಸ್ನ ಬರೀತೀವಿ. ಮೋಸ್ಟ್ ಆಫ್ BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಬೋತ್ ಫಾರ್ IIT ಅಥವಾ NITಗೆ ಯಾರು ಜಾಯಿನ್ ಆಗ್ತಾರೆ ಅವರು ಇದನ್ನು ಬರೀತಾರೆ. ಆ್ಯಂಡ್ ಪೇಪರ್ 1 ಆ್ಯಸ್ ಇಟ್ ಈಸ್ 75 ಕ್ವೆಶನ್ಸ್ ಇರುತ್ತೆ. MCQ ಮತ್ತು ನ್ಯೂಮರಿಕಲ್ಸ್ 2 ಸೇರಿ 75 ಕ್ವೆಶನ್ಸ್ ಇರುತ್ತೆ. ಪೇಪರ್ 2ಗೆ 77 ಕ್ವೆಶನ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್, ಆಪ್ಟಿಟ್ಯೂಡ್, ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಮೋಡ್ ಆಫ್ ಕಂಡಕ್ಟ್ ಎಕ್ಸಾಮಿನೇಷನ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪೇಪರ್ 1ಗೆ, ಪೆನ್ ಆ್ಯಂಡ್ ಪೇಪರ್ ಬಂದು ಪೇಪರ್ 2ಗೆ. ಪೇಪರ್ 1 ನಾವು ಆನ್ಲೈನ್ ಬರಿತೀವಿ, ಪೇಪರ್ 2ನ ಆಫ್ಲೈನ್ ಬರಿತೀವಿ. ಸೊ JEE ಪ್ಯಾಟ್ರನ್ ಹಾಕಿದ್ದೀನಿ ನಾನು. ಪೇಪರ್ 1ಗೆ PE ಮತ್ತು BTech ಸಬ್ಜೆಕ್ಟ್ಸ್ ಬಂದು ನಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈಕ್ವಲ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಇರುತ್ತೆ. ಈಚ್ ಸಬ್ಜೆಕ್ಟಿಂದ ಫಿಸಿಕ್ಸಿಂದ 25 ಕ್ವಶನ್ಸು, ಕೆಮಿಸ್ಟ್ರಿಯಿಂದ 25 ಕ್ವಶನ್ಸು, ಮ್ಯಾಥಮೆಟಿಕ್ಸಿಂದ 25 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 75 ಕ್ವಶನ್ಸ್ ನಮಗೆ. ಮಲ್ಟಿಪಲ್ ಚಾಯ್ಸ್ ಎಲ್ಲನೂ ಮಲ್ಟಿಪಲ್ ಚಾಯ್ಸೇ ಆ್ಯಂಡ್ ನ್ಯೂಮರಿಕಲ್ಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಮತ್ತು ನ್ಯೂಮರಿಕಲ್ಸ್. ಪೇಪರ್ 2 ಯಾರು ಬರೀತಾರೆ ಅಂದರೆ ಯಾರಿಗೆ ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ ಹೋಗಬೇಕಿರುತ್ತೆ ಅವರು ಮಾತ್ರ ಪೇಪರ್ 2 ಬರೀತಾರೆ. ಮ್ಯಾಥಮೆಟಿಕ್ಸ್, ಆಪ್ಟಿಟ್ಯೂಡ್ ಮತ್ತು ಡ್ರಾಯಿಂಗ್ ಇರೋರು ಅವ್ರಿಗೆ 77 ಕ್ವೆಶನ್ಸ್ ಇರುತ್ತೆ. 77 ಕ್ವೆಶನ್ಸ್ ಇರುತ್ತೆ. ಬಿ ಪ್ಲ್ಯಾನಿಂಗ್ ಅಂತ ಬರುತ್ತೆ. ಸೊ 100 ಇರುತ್ತೆ, 100 ಅಥವಾ 77 ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ 2 ಪೋರ್ಷನ್ ಬರುತ್ತೆ, ಒಂದು ಬಿ ಆರ್ಕಿಟೆಕ್ಚರ್, ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ ಅಥವಾ ಬಿ ಪ್ಲ್ಯಾನಿಂಗ್. ಬಿ ಆರ್ಕಿಟೆಕ್ಚರ್ ಯಾರು ತಗೋತಾರೆ ಅವ್ರಿಗೆ 77 ಕ್ವೆಶನ್ಸ್ ಇರುತ್ತೆ. ಬಿ ಪ್ಲ್ಯಾನಿಂಗ್ ಯಾರು ತಗೋತಾರೆ, ಬ್ಯಾಚುಲರ್ ಇನ್ ಪ್ಲ್ಯಾನಿಂಗ್ ಯಾರು ತಗೋತಾರೆ ಅವ್ರಿಗೆ 100 ಕ್ವೆಶನ್ಸ್ ಇರುತ್ತೆ. ಟೈಪ್ ಬಂದು MCQ, ಆಪ್ಟಿಟ್ಯೂಡ್ ಅಥವಾ ಡ್ರಾಯಿಂಗ್ 3 ಥರನೂ ಪ್ಯಾಟ್ರನ್ ಇರುತ್ತೆ. ದೆನ್ JEE ಅಡ್ವಾನ್ಸ್. ಯಾರ್ದು JEE ಮೇನ್ಸು ಕ್ಲಿಯರ್ ಆಗುತ್ತೆ, ಕ್ವಾಲಿಫೈ ಆಗುತ್ತೆ ಅವರು ಮಾತ್ರ JEE ಅಡ್ವಾನ್ಸ್ ಬರೀತಾರೆ. ಸೊ JEE ಅಡ್ವಾನ್ಸ್ ಬರೆದವರು IITಗೆ ಹೋಗ್ತಾರೆ. JEE ಮೇನ್ಸು ಅವರು ಒಂದು ಕ್ವಾಲಿಫೈ ಮಾರ್ಕ್ ಹಾಕಿರ್ತಾರೆ. ಮಾರ್ಕ್ ಮೇಲೆ ಮೋಸ್ಟ್ 93 ಆರ್ 94. ಸೊ 93 ಈ ಅಪ್ಡೇಟ್ ಆದವ್ರು ಮಾತ್ರ, 93 94 ಹೋದವ್ರು ಮಾತ್ರ NITಗೆ ಮೂವ್ ಆಗ್ತಾರೆ. ರಾದರ್ ದೆನ್ ಅಲ್ಲಿ ಕ್ಲಿಯರ್ ಆದವರು JEE ಅಡ್ವಾನ್ಸ್ನ ಬರೀತಾರೆ. ಸೊ JEE ಅಡ್ವಾನ್ಸ್ ಬಂದು ಇದ್ರದ್ದು ಎಕ್ಸಾಮ್ ಡೇಟ್ ಬಂದು ಸಂಡೇ May 18 ನೆಕ್ಸ್ಟ್ ಮಂತ್ 2025 ಇರುತ್ತೆ. ಇದು ಕಂಪ್ಯೂಟರ್ ಪ್ಯೂರ್ಲಿ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಸಬ್ಜೆಕ್ಟು. ಇಲ್ಲಿ ಕೂಡ 2 ಪೇಪರ್ಸ್ ಅಂತೂ ಕಂಪಲ್ಸರಿ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರುತ್ತೆ. ಪೇಪರ್ 2 ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಸೊ ಹೈಲಿ ಸ್ವಲ್ಪ ಜಾಸ್ತಿನೇ ಟಫ್ ಇರುತ್ತೆ. ಡ್ಯೂರೇಷನ್ ಬಂದು 3 hours. 2 ಪೇಪರ್ಗೂ ಕೂಡ 3 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಸೊ ಲಾಸ್ಟ್ ಇನ್ಫಾರ್ಮೇಷನ್ ಬ್ರೋಚರ್ ನಾನು ಲಾಸ್ಟ್ ಇಯರ್ ಮೆನ್ಷನ್ ಮಾಡಿದ್ದಾರೆ ವೆಬ್ಸೈಟಲ್ಲಿ.
ದೆನ್ ದಿಸ್ ಈಸ್ ನಾಟ. ಸೊ ನಾಟ ಬಂದು ಆರ್ಕಿಟೆಕ್ಚರ್ ಯಾರು ತಗೋತಾರೆ ಅವರು ನಾಟ ಎಕ್ಸಾಮ್ಸ್ನ ಬರೀತಾರೆ. ಸೊ ಈ ನಾಟ ಎಕ್ಸಾಮ್ಸ್ ಬಂದು ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು. 3 hours ಇರುತ್ತೆ. ಮೀಡಿಯಮ್ ಬಂದು ಇಂಗ್ಲೀಷ್. ಸೊ 2 ಸೆಕ್ಷನ್ಸ್ ಇರುತ್ತೆ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ. ಪಾರ್ಟ್ ಎ ಡ್ರಾಯಿಂಗ್ ಮತ್ತು ಕಂಪೋಸಿಷನ್ ಟೆಸ್ಟ್ ಇರುತ್ತೆ. ಪಾರ್ಟ್ ಬಿ ಬಂದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬಂದು 125. ಟೋಟಲ್ ಮಾರ್ಕ್ಸ್ ಬಂದು 200. ನೆಗೆಟಿವ್ ಮಾರ್ಕಿಂಗ್ ಇದರಲ್ಲೂ ಕೂಡ ಇರಲ್ಲ, KCET ಥರ. ಕ್ವೆಶನ್ಸ್ ಆರ್ 1, 2 ಆರ್ 3 ಮಾರ್ಕ್ಸ್ ಈಚ್. ಸೊ 3 ಥರದ ಕ್ವೆಶನ್ಸು ಬರುತ್ತೆ. ನೋ ನೆಗೆಟಿವ್ ಆನ್ಸರ್ಸ್ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ಇನ್ಕರೆಕ್ಟ್ ಆನ್ಸರ್ಸ್. ಯಾವುದೇ ಇನ್ಕರೆಕ್ಟ್ ಆನ್ಸರ್ಗೆ ಒಟ್ಟಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅದು ಅನ್ಆನ್ಸರ್ಡ್ ಆದರೆ 0 ಆಗುತ್ತೆ, ತಪ್ಪಾದರೆ 0 ಆಗುತ್ತೆ ಅಷ್ಟೇ. ರಿಜಿಸ್ಟ್ರೇಷನ್ ಬಂದು Feb 3 ಸ್ಟಾರ್ಟ್ ಆಗಿದೆ. ಸೊ ಸೆಕ್ಷನ್ ಬ್ರೇಕ್ ಡೌನ್ ಹೇಗೆ ಮಾಡ್ತಾರೆ, ಬಿಕಾಸ್ ನಾನು ಇಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ 2 ಹೇಳಿದ್ದೀನಿ. ಹಾಗಾಗಿ ಒಂದು ಆಫ್ಲೈನ್ ಇರುತ್ತೆ ಪಾರ್ಟ್ ಎ, ಪಾರ್ಟ್ ಬಿ ಬಂದು ಆನ್ಲೈನ್ ಇರುತ್ತೆ. ಪಾರ್ಟ್ ಎ ಏನು, ಸೊ ಡ್ರಾಯಿಂಗ್ ಆ್ಯಂಡ್ ಕಂಪೋಸಿಷನ್ ಟೆಸ್ಟ್ ಆಫ್ ಆಫ್ಲೈನ್. ಡ್ಯೂರೇಷನ್ ಬಂದು ಇದು ಆಫ್ಲೈನ್ ಇರುತ್ತೆ, ಪಾರ್ಟ್ ಎ ಬಂದು ಆಫ್ಲೈನ್ ಇರುತ್ತೆ. ಸೊ ಡ್ಯೂರೇಷನ್ ಪಾರ್ಟ್ ಎಗೆ ಮಾತ್ರ 90 minutes ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದು 3. 80 ಕ್ವೆಶನ್ಸ್ಗೆ 80 ಮಾರ್ಕ್ಸ್ಗೆ ಅಲಾಟ್ ಆಗಿರುತ್ತೆ. ಡೀಟೇಲ್ಸ್ ಹೇಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ 3 ಕ್ವೆಶನ್ಸ್ ಹೆಂಗೆ ಪ್ರಿಪೇರ್ ಆಗಿರುತ್ತೆ ಅನ್ನೋದ್ರ ಮೇಲೆ ಹೇಳಿದರೆ, 3 ಕ್ವೆಶನ್ಸಲ್ಲಿ 2 ಕ್ವೆಶನು 25 + 25. ಸೊ 25 + 25 50 + 30 80 ಹಿಂಗೆ ಡಿವೈಡ್ ಆಗಿರುತ್ತೆ. ಸೊ A1 ಕ್ವೆಶನ್ ಯಾವ ಥರ ಬರ್ಬೋದು ಅಂದರೆ, ಕ್ವೆಶನ್ಸ್ ಆ್ಯಂಡ್ ಕಾಂಪೋಸಿಷನ್ಸ್ ಆ್ಯಂಡ್ ಕಲರ್ ಅಥವಾ ಅದರ ಕಾಂಪೋಸಿಷನ್ ಬೇಸಿಸ್ ಮೇಲೆ ಒಂದು ಕ್ವೆಶನ್ ಇರುತ್ತೆ. ಸ್ಕೆಚಿಂಗ್ ಮತ್ತು ಕಾಂಪೋಸಿಷನ್, ಎಸ್ಪೆಷಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕೆಚಿಂಗ್ ಮತ್ತು ಕಾಂಪೋಸಿಷನ್ ಮೇಲೆ 2ನೇ ಕ್ವೆಶನ್ ಇರುತ್ತೆ. 3D ಕಾಂಪೋಸಿಷನ್ ಬಗ್ಗೆ 3ನೇ ಕ್ವೆಶನ್ ಇರುತ್ತೆ. ಸೊ ನಿಮ್ಗೆ ಈ ಪೇಪರಲ್ಲಿ ಬರೀ 3 ಕ್ವೆಶನ್ಸ್ ಇರುತ್ತೆ, ಬಟ್ 80 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ದೆನ್ ಪಾರ್ಟ್ ಬಿ ಬಂದು ಆನ್ಲೈನು ಆದರೆ MCQ ಪೂರ್ತಿ ನೀವೇನು ಡಿಸ್ಕ್ರಿಪ್ಟಿವ್ ಬರೆಯೋಂಗಿಲ್ಲ, ಪೂರ್ತಿ MCQನೇ. 90 minutes ಇರುತ್ತೆ, 45 ಕ್ವೆಶನ್ಸ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ಕೂಡ ಎರಡು ಪಾರ್ಟ್ ಮಾಡಿದ್ದಾರೆ, B1 ಮತ್ತು B2 ಅಂತ. ಬಟ್ ಇದರಲ್ಲಿ ಕ್ವೆಶನ್ಸ್ ವೇರಿ ಆಗುತ್ತೆ. B1ನಲ್ಲಿ 30 ಕ್ವೆಶನ್ಸ್ ಇರುತ್ತೆ. ಸೊ ಈಚ್ 2 ಮಾರ್ಕ್ಸ್, ಸೊ ಹಾಗಾಗಿ 60 ಮಾರ್ಕ್ಸ್. B2ನಲ್ಲಿ 15 ಕ್ವೆಶನ್ಸ್ ಇರುತ್ತೆ, 4 ಮಾರ್ಕ್ಸ್. ಸೊ 4 ಮಾರ್ಕ್ಸ್ ಈಚ್ ಆದರೆ 15 4s 60, ಟೋಟಲ್ 120. ಸೊ 120 ಮಾರ್ಕ್ಸ್. ಸೊ ಎಕ್ಸಾಮ್ ಡೇಟ್ ಬಂದು February 3 ಇರುತ್ತೆ. ಎಕ್ಸಾಮ್ ಡೇಟು ಏಪ್ರಿಲ್ ಟು ಜುಲೈ ಒಳಗಡೆ ಇದ್ರದ್ದು ವೀಕೆಂಡಲ್ಲಿ ಸ್ಕೆಡ್ಯೂಲ್ ಆಗುತ್ತೆ. ಮೋಸ್ಟ್ ಆಫ್ ನಾಟ ಎಕ್ಸಾಮ್ಸು ವೀಕೆಂಡಲ್ಲೇ ಸ್ಕೆಡ್ಯೂಲ್ ಆಗೋದು. ದೆನ್ MET ಅಂತಂದರೆ ಮಣಿಪಾಲ್ ಎಜುಕೇಷನ್ ಟೆಸ್ಟ್. ಸೊ ಮಣಿಪಾಲ್ ಎಜುಕೇಷನ್ ಟೆಸ್ಟು, ಸೊ MET ಮಣಿಪಾಲ್ ಎಜುಕೇಷನ್ ಟೆಸ್ಟ್ ಅಂತ. ಸೊ ಇದು ಯಾರು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಣಿಪಾಲಲ್ಲಿ ಮಾಡ್ಬೇಕು ಅನ್ಕೋತಾರೆ ಅವರು ಈ ಎಕ್ಸಾಮ್ಸ್ನ ಬರೀತಾರೆ. ಗ್ರ್ಯಾಜುಯೇಷನ್ ಎಸ್ಪೆಷಲಿ ಆಫ್ಟರ್ PU ಮಾಡ್ತಾ ಇರೋದ್ರಿಂದ ಗ್ರ್ಯಾಜುಯೇಷನ್ ಯಾರು ಮಣಿಪಾಲ್ ಎಜುಕೇಷನಲ್ಲಿ ಮಾಡ್ಬೇಕು ಅನ್ಕೋತಾರೆ ಅವರು ಈ ಟೆಸ್ಟನ್ನ ಬರೀತಾರೆ. ಇದು ಕೂಡ ಅಷ್ಟೇ, ಕಂಪ್ಲೀಟ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. 2 hours ಇರುತ್ತೆ, 120 minutes. ಕಂಡಕ್ಟೆಡ್ ಇನ್ ಟ್ವೈಸ್ ಇನ್ ಎ ಇಯರ್, ಜಸ್ಟ್ ರೈಟ್. ಸೊ ವರ್ಷಕ್ಕೆ 2 ಸಾರಿ ಕಂಡಕ್ಟ್ ಆಗುತ್ತೆ ಈ ಎಕ್ಸಾಮು. ಸೊ ಎರಡೂ ಫೇಸಸಲ್ಲಿ ಬೇಕಾದರೆ ಕ್ಯಾಂಡಿಡೇಟು ಅಪಿಯರ್ ಆಗ್ಬೋದು, ಕ್ಯಾಂಡಿಡೇಟ್ ಎಕ್ಸಾಮ್ ಬರಿಬೋದು. ಯಾವ ಒಂದು ಫೇಸಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅದನ್ನು ಅಡ್ಮಿಷನ್ ಟೈಮಲ್ಲಿ ಕನ್ಸಿಡರ್ ಮಾಡ್ತಾರೆ. ಫೇಸ್ 1 ಬಂದು ಮೋಸ್ಟ್ ಆಫ್ April 18, 19 ಕೊಟ್ಟಿದ್ದಾರೆ. May 12 ಇದು ವೇರಿ ಆಗ್ಬೋದು. May 12 ಬಂದು ಫೇಸ್ 2 ಅಂತ ಕೊಟ್ಟಿದ್ದಾರೆ. ಸೊ ಫೇಸ್ 1 ಎಕ್ಸಾಮಿನೇ ಇದು ಅಪ್ಲಿಕೇಶನ್ ಡೆಡ್ಲೈನು May 15 ಇತ್ತು. ಫೇಸ್ 2ದು ಇನ್ನೂ ಅನೌನ್ಸ್ ಆಗಿಲ್ಲ, ಶುಡ್ ಬಿ. ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಟೋಟಲ್ ನಂಬರ್ ಆಫ್ ಕ್ವೆಶನ್ ಬಂದು 60 ಇರುತ್ತೆ. ಇದರಲ್ಲಿ 2 ಥರ ಕ್ವೆಶನ್ಸ್ ಇರ್ತವೆ, ಒಂದು ನ್ಯೂಮರಿಕಲ್ ಆನ್ಸರ್ ಟೈಪು, ಇನ್ನೊಂದು ಮಲ್ಟಿಪಲ್ ಚಾಯ್ಸ್. ಮಲ್ಟಿಪಲ್ ಚಾಯ್ಸ್ ಬಂದು 45 ಕ್ವೆಶನ್ಸ್ ಇರುತ್ತೆ. ನ್ಯೂಮರಿಕಲ್ ಆನ್ಸರ್ ಟೈಪ್ ಬಂದು 15 ಕ್ವೆಶನ್ಸ್ ಇರುತ್ತೆ. ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲೀಷ್ ಈ 3 ಸಬ್ಜೆಕ್ಟಿಂದ, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಇಂಗ್ಲೀಷ್ ಈ 3 ಸಬ್ಜೆಕ್ಟಿಂದ 10 MCQs ಇರುತ್ತೆ. 10 MCQs ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿಯಿಂದ 5 ನ್ಯೂಮರಿಕಲ್ ಆನ್ಸರ್ ಟೈಪ್ ಇರುತ್ತೆ.
ಮ್ಯಾಥಮೆಟಿಕ್ಸಿಂದ 15 MCQs, 5 ನ್ಯೂಮರಿಕಲ್ಸ್ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಇರುತ್ತೆ. ಲೈಕ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಫಿಸಿಕ್ಸಿಂದ 10 MCQ, 5 ನ್ಯೂಮರಿಕಲ್. ಕೆಮಿಸ್ಟ್ರಿಯಿಂದ 10 MCQ, 5 ನ್ಯೂಮರಿಕಲ್. ಮ್ಯಾಥಮೆಟಿಕ್ಸಿಂದ 15 MCQ, 5 ನ್ಯೂಮರಿಕಲ್. ಇಂಗ್ಲೀಷಿಂದ 10 MCQs. ಮಾರ್ಕಿಂಗ್ ಸ್ಕೀಮ್ ಬಂದು MCQಗಾದರೆ ಮಾರ್ಕಿಂಗ್ ಸ್ಕೀಮ್ ಸ್ವಲ್ಪ ಬೇರೆ ಇದೆ. MCQಗಾದರೆ ಕರೆಕ್ಟ್ ಆನ್ಸರ್ಗೆ 4 ಮಾರ್ಕ್ಸು, ಇನ್ಕರೆಕ್ಟ್ ಆನ್ಸರ್ಗೆ -1. ಬಟ್ ನ್ಯೂಮರಿಕಲಲ್ಲಿ ಏನಾದರೂ ನೀವು ಕರೆಕ್ಟ್ ಆನ್ಸರ್ಸ್ಗೆ 4 ಮಾರ್ಕ್ಸ್ ಕೊಡ್ತಾರೆ. ಬಟ್ ಇಫ್ ಇನ್ ಕೇಸ್ ಇನ್ಕರೆಕ್ಟ್ ಆಯಿತು ಅಂತಾರೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಗುಡ್ ರೈಟ್? ಸೊ ಪ್ರಿಪ್ರೇಷನ್ ಟಿಪ್ಸ್ ಏನೇನು, ಇದಕ್ಕೆ ಯಾಕೆ ಕೊಟ್ಟಿದ್ದೀನಿ ಅಂದರೆ ತುಂಬ ಜನಕ್ಕೆ MET ಅಂತ ಒಂದು ಎಕ್ಸಾಮ್ ಇದೆ ಅಂತಲೇ ಗೊತ್ತಿರಲ್ಲ. ಹಾಗಾಗಿ ಸೊ ಅಂಡರ್ಸ್ಟ್ಯಾಂಡ್ ದ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ದ ಸಿಲೆಬಸ್. ಸೊ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಕೊಟ್ಟಿದ್ದೀನಿ. ಸೊ ಸ್ಟ್ರಕ್ಚರ್ ಆಫ್ ಎಕ್ಸಾಮ್ಸ್ ಬಗ್ಗೆ ಅಥವಾ ಫಾರ್ ಎಕ್ಸಾಂಪಲ್ ಟಾಪಿಕ್ ಬಗ್ಗೆ ಕ್ಲಿಯರ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಟಾಪಿಕ್ಗಳ ಬಗ್ಗೆ ಮೋಸ್ಟ್ ಆಫ್ ಬೇಸಿಕ್ ಏನೇನಿರುತ್ತೆ ಆಲ್ಮೋಸ್ಟ್ ಫೆಮಿಲೈಸ್ ಇರೋ ಥರ ಓದಿ, ಎಸ್ಪೆಷಲಿ ಸ್ಟ್ರಕ್ಚರ್ ಇರೋ ಥರ. ಸೊ ರಿಯಲಿಸ್ಟಿಕ್ ಆಗಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಕ್ಲೀನಾಗಿ ಮಾಡಿ, ರಿಯಲಿಸ್ಟಿಕ್ ಆಗಿರಲಿ. ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಹಳೆ ಕ್ವಶನ್ ಪೇಪರ್ಸ್ಗಳು ನಿಮಗೆ ಸಿಗ್ತವೆ, ಸೊ ತೊಗೊಳ್ಳಿ. ಮಾಕ್ ಟೆಸ್ಟ್ಗಳನ್ನ ಮಾಡಿ. ದಟ್ಸ್ ದ ಇಂಪ್ರೂವ್ ಯುವರ್ ಸ್ಪೀಡ್ ಆ್ಯಂಡ್ ಆ್ಯಕ್ಯುರಸಿ. ನಿಮ್ಮ ಆ್ಯಕ್ಯುರಸಿ, ಸ್ಪೀಡು, ಪರ್ಫೆಕ್ಷನ್ಸ್ ಎಲ್ಲ ಕೂಡ ಬೈ ದ ಹೆಲ್ಪ್ ಆಫ್ ದ ಮಾಕ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೊ ಮೇಯ್ನ್ ಕೋರ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಫೋಕಸ್ ಮಾಡಿ. ದೆನ್ ಯು ಗಾಟ್ ಟು ನೋ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ದ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ಇದೇ ಥರನೇ ಇದಿಷ್ಟು ಕೂಡ ಇನ್ಫಾರ್ಮೇಷನ್ ಬಂದು MET ಬಗ್ಗೆ, ಮಣಿಪಾಲ್ ಎಜುಕೇಷನ್ ಟೆಸ್ಟ್, IIT. ಸೊ ನೆಕ್ಸ್ಟ್ ಎಕ್ಸಾಮ್ ಬಂದು IIT, IISER, ಆಪ್ಟಿಟ್ಯೂಡ್ ಟೆಸ್ಟ್, IISER ಆಪ್ಟಿಟ್ಯೂಡ್ ಟೆಸ್ಟ್, ಅದು IAT. ಸೊ ಈ ಎಕ್ಸಾಮ್ಸ್ನ ಕೂಡ ಯಾರು ಡ್ಯೂಲ್ಡ್ ಡಿಗ್ರಿ ತೊಗೊಳ್ತಾರೆ, ಫಾರ್ ಎಕ್ಸಾಂಪಲ್ BS ಆ್ಯಂಡ್ MS. ಸೊ BS ಮತ್ತು MS ಡ್ಯೂಲ್ ಡಿಗ್ರಿ, 5 years ಇಂಟಿಗ್ರೇಟೆಡ್ ಡಿಗ್ರಿ, ಇದನ್ನು ಯಾರು ತೊಗೋತಾರೆ ಅವರು ಈ IIT ಎಕ್ಸಾಮ್ನ ಬರೀತಾರೆ. ಸೊ ಇದು ಎಕ್ಸಾಮ್ ಮೋಡ್ ಬಂದು, ಇದು ಕೂಡ PU ಆದಮೇಲೆ ಬರೆಯೋದು. ಈ ಎಕ್ಸಾಮ್ ಮೋಡ್ ಬಂದು ಕಂಪ್ಯೂಟರ್ ಮೋಡ್. ಆ್ಯಂಡ್ ಎಕ್ಸಾಮ್ ಡೇಟು ಈ ವರ್ಷ May 25 ಹಾಕಿದ್ದಾರೆ. ಸೊ 3 hours ಇರುತ್ತೆ, 180 minutes. ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಇಷ್ಟು ಸಬ್ಜೆಕ್ಟ್ಸ್ಗಳಿಂದ 15 ಕ್ವೆಶನ್ಸ್ ಈಚ್ ಇರುತ್ತೆ. ಸೊ ಟೋಟಲ್ ಬಂದು 60 ಕ್ವೆಶನ್ಸ್. ಸೊ ಕರೆಕ್ಟ್ ಮಾರ್ಕ್ಸ್ಗೆ ಆ್ಯಸ್ ಇಟ್ ಈಸ್ +4, ಇನ್ಕರೆಕ್ಟ್ಗೆ -1, ಸೊ ಅನ್ಆನ್ಸರ್ಡ್ಗೆ 0. ಟೋಟಲ್ ಮಾರ್ಕ್ಸ್ ಬಂದು 240. ಅಪ್ಲಿಕೇಶನ್ ಡೇಟು March 5th, ಎಂಡ್ ಡೇಟು March 15th. ಈ IIT ಸಿಲೆಬಸ್ಸು ಸ್ವಲ್ಪ ಬ್ರಾಡ್ ಆಗಿದೆ. ಸೊ ಮೋಸ್ಟ್ ಆಫ್ NCERT ಸಿಲೆಬಸ್ನ ಕ್ಲಾಸ್ 11 ಮತ್ತು 12, ಫಸ್ಟ್ PU, ಸೆಕೆಂಡ್ PUನ NCERT ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಓದಿದ್ರೆ ಸಾಕು, ಮೋಸ್ಟ್ ನಡೆಯುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಎಕ್ಸಾಮ್ ಬಂದು BITSET, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೈನ್ಸ್ ಅಡ್ಮಿಷನ್ ಟೆಸ್ಟ್. ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೈನ್ಸ್ ಅಡ್ಮಿಷನ್ ಟೆಸ್ಟು. ಸೊ ಇದು ಹೂ ವಿಲ್ ಟೇಕ್ ದ ಅಂಡರ್ ಗ್ರ್ಯಾಜುಯೇಟ್ ಆರ್ ಗ್ರ್ಯಾಜುಯೇಷನ್ ಇನ್ ದ ಬಿರ್ಲಾ ಇನ್ಸ್ಟಿಟ್ಯೂಟಲ್ಲಿ ಯಾರಿಗೆ ಅಂಡರ್ ಗ್ರ್ಯಾಜುಯೇಷನ್ ಅಥವಾ ಗ್ರ್ಯಾಜುಯೇಷನ್ ಮಾಡಬೇಕನ್ನೋ ಐಡಿಯಾ ಇರುತ್ತೆ, ಸೊ ಅವರು ಈ BITSET ಎಕ್ಸಾಮ್ನ ಬರೀತಾರೆ. ಸೊ ಇದು ಕೂಡ ಆಫ್ಟರ್ PUನೇ ಬರೆಯೋದು. ಸೊ ಜಸ್ಟ್ ಗೋ ಥ್ರೂ ದ ಡೀಟೇಲ್ಸ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, 3 hours, ಸೆಷನ್ 1 ಮತ್ತು ಸೆಷನ್ 2. ಇದರಲ್ಲೂ ಕೂಡ 2 ಸೆಷನ್ ಇದೆ. ಸೊ ಸೆಷನ್ 1 May 25th ಅಂತ 26th to 30. ಸೆಷನ್ 2 ಬಂದು June 22 to June 26 ಇದೆ. ಸ್ಟಾರ್ಟ್ ಡೇಟ್ ಎಕ್ಸಾಮ್ 21, ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಬಂದು 21,
ಎಂಡ್ ಡೇಟ್ ಬಂದು ಏಪ್ರಿಲ್ 18th ಇದೆ. ಸೊ ಟೋಟಲ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತಂದರೆ, ಸೊ ಟೋಟಲ್ ಎಲ್ಲರೂ MCQs 130 MCQs ಇರುತ್ತೆ. ಫಿಸಿಕ್ಸಿಂದ 30, ಕೆಮಿಸ್ಟ್ರಿಯಿಂದ 30, ಇಂಗ್ಲೀಷ್ ಪ್ರೊಫಿಷಿಯನ್ಸಿಯಿಂದ 10, ಲಾಜಿಕಲ್ ರೀಸನಿಂಗಿಂದ 20, ಮ್ಯಾಥಮೆಟಿಕ್ಸ್ ಅಥವಾ ಬಯಾಲಜಿ ಆಪ್ಷನ್ಸ್ ಇದೆ ನಿಮ್ಗೆ ಇಲ್ಲಿ, ಮ್ಯಾಥ್ಸ್ ಅಥವಾ ಬಯಾಲಜಿ ಯಾವ್ದು ಬೇಕಾದ್ರೂ ತೊಗೊಬೋದು. ಸೊ ಮ್ಯಾಥ್ಸಿಂದ 40 ಆರ್ ಐದರ್ ಬಯಾಲಜಿಯಿಂದ 40. ಸೊ ಮಾರ್ಕಿಂಗ್ ಸ್ಕೀಮ್ ಹೇಗಿರುತ್ತೆ, ಸೊ ಕರೆಕ್ಟ್ ಮಾರ್ಕಿಂಗಿಗೆ +3, ಇನ್ಕರೆಕ್ಟ್ಗೆ -1, ಅನ್ಆನ್ಸರ್ಡ್ಗೆ 0, ಟೋಟಲ್ ಮಾರ್ಕ್ಸ್ ಬಂದು 390. ದೆನ್ ಅಡಿಷ್ನಲ್ ಫೀಚರ್ಸ್ ಏನೇನಿರುತ್ತೆ ಅಂತಂದರೆ, ಯಾರಾದರೂ ಕ್ಯಾಂಡಿಡೇಟ್ಸು 130 ಕ್ವೆಶನ್ಸ್ನ ಅಲಾಟೆಡ್ ಟೈಮ್ಗಿಂತ ಮುಂಚೆ ಕಂಪ್ಲೀಟ್ ಮಾಡಿಬಿಟ್ರೆ ಅವ್ರಿಗೆ ಇನ್ನೂ 12 ಕ್ವೆಶನ್ಸ್ನ ಕೊಡ್ತಾರೆ. ಕಂಪ್ಯೂಟ್ರಲ್ಲೇ ಆಪ್ಷನ್ ಇರುತ್ತೆ, ಇನ್ನು 12 ಕ್ವೆಶನ್ಸ್ನ ಕೊಡ್ತಾರೆ. ಅವ್ರು ಬೇಕಾದ್ರೆ ಆ ಕ್ವೆಶನ್ಸ್ನ ಅಡಿಷ್ನಲಾಗಿ ಟ್ರೈ ಮಾಡ್ಬೋದು. ಯಾರು ಅಡಿಷ್ನಲ್ ಕ್ವೆಶನ್ಸ್ನ ತೊಗೊಂಡಿರ್ತಾರೆ ಅದರಲ್ಲಿ ಸರಿಯಾದವ್ರಿಗೆ ಅವ್ರಿಗೆ ಅಲಾಟೆಡ್ ಮಾರ್ಕ್ಸು ಎಕ್ಸ್ಟ್ರಾ ಅಂತೂ ಬಂದೇ ಬರುತ್ತೆ. ಸೊ ಇದರಿಂದ ನಮ್ಮ ರ್ಯಾಂಕಿಂಗ್ ಜಾಸ್ತಿ ಆಗುತ್ತೆ ಮಾರ್ಕ್ಸ್ ಇದಿರೋದ್ರಿಂದ. ಸೊ ಕ್ಯಾಂಡಿಡೇಟ್ಸ್ ಈ ಬಿಟ್ಸಾಟ್ ಅನ್ನೋ ಎಕ್ಸಾಮು ಇಯರ್ಲಿ ಟ್ವೈಸ್ ನಡೆಯುತ್ತೆ. ಎರಡೂ ಕಡೆ ಬೇಕಾದರೂ ಕ್ಯಾಂಡಿಡೇಟ್ ಅಪಿಯರ್ ಆಗ್ಬೋದು. ಎರಡರಲ್ಲಿ ಯಾವುದು ಜಾಸ್ತಿ ಹೈಯರ್ ಸ್ಕೋರ್ ಇರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಆಗಲೇ ಹೇಳಿದಂಗೆ ಜಾನ್ 21 ಇದೆ. ಅಪ್ಲಿಕೇಶನ್ ಎಂಡ್ ಬಂದು ಏಪ್ರಿಲ್ 18th ಇದೆ. ಸೊ ಎಕ್ಸಾಮ್ ಡೇಟ್ಸ್ ಬಂದು ಸೆಷನ್ 1ಗೆ May 26 to 30, ಸೆಷನ್ 2ಗೆ June 22 to June 26 ಟೈಮ್ ಇದೆ. ಸೊ ನೋಡಿ ನಿಮ್ಗೆ ಯಾವ್ದು ಎಕ್ಸಾಮ್ ಇಷ್ಟ ಆಗಿದೆ ಅಥವಾ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ. ಸೊ ಆ ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕ್ವಶನ್ಸ್ ಹಾಕಿ, ನಾನು ಡೆಫಿನೆಟ್ಲಿ ನನ್ನ ಕೈಲಾದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಇಟ್ ಈಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂದರೆ ಶೇರ್ ಮಾಡಿ. ಆ್ಯಂಡ್ ಅಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾರಾದರೂ ಮೊದಲಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕಾನ್ನ ಕ್ಲಿಯರ್ ಮಾಡಿ. ಬಿಕಾಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗಿಂದನೇ ನಾವು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಡೆಫಿನೆಟ್ಲಿ ಸೆಂಡ್ ಮಾಡಿ. ಅಟ್ ಲಾಸ್ಟ್ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಾಕ್ಸ್ ಇಸ್ ಯುವರ್ಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿರೋ ಎಲ್ಲ ಎಕ್ಸಾಮ್ಸು PU ಆದಮೇಲೆ ಬರೆಯುವಂತಹ ಎಕ್ಸಾಮ್ಸ್ನೇ ಹಾಕಿದ್ದೀನಿ, ಯಾವುದೂ ಡಿಗ್ರಿ ಆಫ್ಟರ್ ಆ ಥರ ಏನೋ ಹಾಕಿಲ್ಲ. ಸೊ ಇನ್ನೂ ಯಾವುದಾದ್ರೂ ಬೇಕಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್.